ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಆಂಕರ್ ಕಿಶೋರ್. ನಾನು ಇವಾಗ ಬಸವನಗುಡಿ ಬುಲ್ ಟೆಂಪಲ್ ಮುಂದೆ ಇದ್ದೀನಿ. ಇಲ್ಲಿ ಮಹಾಲಕ್ಷ್ಮಿ ಅನ್ನೋ ಒಬ್ರು 50 ವರ್ಷದ ಮಹಿಳೆ 20 ವರ್ಷದಿಂದ ಅವ್ರಿಗಿರುವಂತ ಸ್ಪೆಷಲ್ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ಒಂದು ವ್ಯಾಪಾರನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅವರ ಬಿಸ್ನೆಸ್ ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಓಕೆ, ನಿಮ್ಮ 50 ವರ್ಷ ಆದ್ರೂ ಇಲ್ಲಿ ಬಂದು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇದ್ದೀರಾ? ಮಾಡ್ಬೇಕಲ್ವಾ, ಕಲ್ತಿರೋ ಇದನ್ನ ಬಿಡಬಾರ್ದಲ್ವಾ. ಇವೆಲ್ಲ ಹ್ಯಾಂಡ್ ಮೇಡ್? ಹೌದು, ಟೆರಕೋಟಾ ಆರ್ಟಿಕಲ್ಸ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೈಯಲ್ಲೇ ಮಾಡಿ ಟ್ರಸ್ಟ್ ಅಲ್ಲಿ ಇಟ್ಟಿಂಗ್ ಕೊಟ್ಬಿಟ್ಟು ಆಮೇಲೆ ನಾವು ಪೇಂಟಿಂಗ್ ಮಾಡುವಂತದ್ದು. ಇದು ಫ್ಯಾಬ್ರಿಕ್ ಪೇಂಟಿಂಗ್. ಇದು ಕಲರ್ ಏನು ಹೋಗಲ್ಲ, ಏನು ಆಗಲ್ಲ, ನೀರಲ್ಲಿ ಇಟ್ರು ಕರಗಲ್ಲ ಅಂತ ಒಂದು ಮೆಟೀರಿಯಲ್ಸ್ ಇವೆಲ್ಲ. ಕೈಯಲ್ಲೇ ಮಾಡಿರೋ ಅಂತದ್ದು, ಮಿಷಿನ್ ಮೇಡ್ ಯಾವ್ದು ಇಲ್ಲ, ಎಲ್ಲ ಹ್ಯಾಂಡ್ ಮೇಡ್. ಎಲ್ಲಿ ಕಲ್ತಿದೀವಲ್ಲ ಇದೆಲ್ಲ ನಾವು ಕ್ಲಾಸ್ ತಗೊಂಡಿದ್ವಿ, ಕ್ಲಾಸ್ ಅಲ್ಲಿ ಕಲ್ತಿರೋ ಅಂತದ್ದು. ಓಕೆ ಓಕೆ ಓಕೆ. ನೀವೆಲ್ಲ ಮಣ್ಣಿಂದ ಮಾಡೋದಾ? ಮಣ್ಣಿಂದ ಮಾಡೋದು. ಅಂಡ್ ಇವೆಲ್ಲ ಏನು? ಇದೆಲ್ಲ ಹೊರಗಡೆಯಿಂದ ತರ್ತೀವಿ. ನವಧಾನ್ಯ, ಇದು ನವಧಾನ್ಯ ಗಣೇಶ ಅಂತಾರೆ ಇದನ್ನ. ಇವೆಲ್ಲ ನೀವೇ ಮಾಡೋದಾ? ಇಲ್ಲ ಇಲ್ಲ, ಇದೆಲ್ಲ ನಾವು ಒಬ್ರು ಮಾಡಿರೋರು ತಂದ್ಕೊಡ್ತಾರೆ, ನಾವು ದುಡ್ಡು ಕೊಡ್ತಾರೆ ಅವ್ರು. ಇದು ಕೂಡ ಹ್ಯಾಂಡ್ ಮೇಡೇ ಬರುತ್ತೆ ಇದು ಕೂಡ, ಬಟ್ ಇದು ಮೋಲ್ಡಿಂಗ್ ಆಗಿರೋದ್ರಿಂದ ನಾವ್ ಇದ್ ಮಾಡಲ್ಲ. ಇದೆಲ್ಲ ನಾವು ಕೈಯಲ್ಲೇ ಮಾಡೋದು. ಇಷ್ಟೆಲ್ಲ ನೀವೇ ಮಾಡೋದು? ಓಕೆ. ಏನ್ ಪ್ರೋಸೆಸ್, ಏನ್ ಹೆಂಗ್ ಮಾಡ್ತೀರಾ ಅದನ್ನ? ಇದು ಮಣ್ಣು ತಗೊಂಡ್ ಬರ್ತೀವಿ, ರಾಕ್ಲೆ ಅಂತ ಇರುತ್ತೆ. ನಾವು ಕಲ್ತಿರೋ ಅಂತ ಪ್ಲೇಸ್ ಅಲ್ಲೇ ತರ್ತೀವಿ, ಇಲ್ಲ ಅಂದ್ರೆ ಪಾಟ್ರಿ ಟೌನ್ ಅಲ್ಲೂ ತರ್ತೀವಿ. ತಗೊಂಡ್ ಬಂದು ಅದನ್ನ ಚೆನ್ನಾಗಿ ನೀರಲ್ಲಿ ಕಲಸಿ ಎಲ್ಲ ಕಲ್ಸ್ಬಿಟ್ಟು ಭೂಮಿಲಿ ಊತಾಕ್ಬಿಟ್ಟು ಆಮೇಲೆ ಮತ್ತೆ ಅದನ್ನ ತೆಗೆದು ಒಂದ್ 4-5 ದಿನ ಆದ್ಮೇಲೆ ಮಣ್ಣು ಕೊಳಿಬೇಕು ಸ್ವಲ್ಪ. ಆಮೇಲೆ ಅದಕ್ಕೆ ಶೇಪ್ ಕೊಡ್ತೀವಿ. ಶೇಪ್ ಕೊಟ್ಟಾದ್ಮೇಲೆ ಟ್ರಸ್ಟ್ ಅದು ಒಣಗಿಸ್ತೀವಿ, ನೆರಳಲ್ಲೇ ಒಣಗಿಸ್ಬೇಕು ಅದನ್ನ. ಗಾಳಿ ಇದು ಫ್ಯಾನ್ ಎಲ್ಲ ಹಾಕಿ ಒಣಗಿಸಂಗಿಲ್ಲ, ಇದು ಬಿರುಕು ಬಿಟ್ಕೊಳುತ್ತೆ. ನೆರಳಲ್ಲೇ ಒಣಗಿಸ್ಬಿಟ್ಟು ಆಮೇಲೆ ಒಂದ್ 5-6 ದಿನ ಆದ್ಮೇಲೆ ಟ್ರಸ್ಟ್ ತಗೊಂಡೋಗಿ ಕೊಡ್ತೀವಿ. ಅವ್ರು ಹೀಟ್ ಮಾಡ್ತಾರೆ. ಹೀಟ್ ಆದ್ಮೇಲೆ ನಾವು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡೋದು. ಓಕೆ ಓಕೆ. ಅದೆಲ್ಲ ರೆಡಿ ಆದ್ಮೇಲೆ ಇಲ್ಲಿ ತಗೊಂಡು ಮಾಡ್ತೀರಾ ನೀವು? ಹೌದು. ಓಕೆ ಓಕೆ. ಎಷ್ಟು ಖರ್ಚಾಗುತ್ತೆ ಇವೆಲ್ಲ ಮಾಡಕ್ಕೆ? ಇದು ನಮ್ಗೆ ಕ್ಲೈಮೇಟು ನಮ್ಗೆ ಸಾಥ್ ಕೊಡ್ಬೇಕು, ವಿತ್ ನಮಗೂ ಮೂಡ್ ಸರಿ ಇರ್ಬೇಕು. ನಾವು ಮಾಡೋ ಕುತ್ಕೊಂಡ್ರೆ ಒಂದು ದಿನಕ್ಕೆ ಒಂದು 7-8 ಪೀಸ್ ಮಾಡ್ತೀವಿ. ಅದಕ್ಕೂ ಮೇಲ್ ಮಾಡಕ್ಕಾಗಲ್ಲ. ಅವರೇಜ್ ಒಂದು 7-8 ಪೀಸ್ ಅಷ್ಟೇನೆ, ಜಾಸ್ತಿ ಎಲ್ಲ ಮಾಡಕ್ಕಾಗಲ್ಲ. ಇದು ಒಣಗಿ ಮಾಡಿ ರೆಡಿಯಾಗಿ ಬರೋವರೆಗೂ 1 ವೀಕ್ ಮೇಲೆ ಆಗ್ಬಿಡುತ್ತೆ, 15 ದಿನ ಆಗ್ಬಿಡುತ್ತೆ. ಮತ್ತೆ ಪೀಸ್ ನಾವು ರೆಡಿ ಮಾಡ್ಬೇಕು ಅಂದ್ರೂ ಇದಾಗ್ಬಿಡುತ್ತೆ. ಅದಕ್ಕೆ ನಾವು ಕೂತ್ಕೊಂಡ್ರೆ 2-3 ದಿನ ಕೂತ್ಕೊಂಡು ಎಲ್ಲ ಮಾಡ್ಬಿಟ್ಟು ಎಲ್ಲ ಮಾಡಿ ತಂದು ಸೇಲ್ ಮಾಡೋದ್ರೊಳಗಡೆ ಒಂದು 25 ಡೇಸ್ ಆಗ್ಬಿಡುತ್ತೆ. ಈ ಕೆಲಸ ಮಾಡೋದ್ರಲ್ಲಿ ತುಂಬಾ ತಾಳ್ಮೆ ಇರುತ್ತೆ. ಓಕೆ ಓಕೆ ಓಕೆ. ಹ್ಯಾಂಡ್ ಮೇಡ್ ಅಂದ್ರೆ ಇದೆ. ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಆರ್ಟಿಫಿಷಿಯಲ್ ಪ್ರಿಫರ್ ಮಾಡ್ತಾರೆ, ಪ್ಲಾಸ್ಟಿಕ್ ಇಲ್ಲ ಆರ್ಟಿಫಿಷಿಯಲ್ ಎಲ್ಲ. ಹ್ಯಾಂಡ್ ಮೇಡ್ಗೆ ಅಂದ್ರೆ ತುಂಬಾ ರೇರು. ಅದ್ರಲ್ಲಿ ನೀವು ಕಷ್ಟಪಟ್ಟು ಇಷ್ಟೊಂದು ಎಫರ್ಟ್ಸ್ ಆಗಿ ಮಾಡ್ತಾ ಇದ್ರೆ ಅಂದ್ರೆ ತುಂಬಾ ಗ್ರೇಟ್ ಅಂತ. ಓಕೆ ಓಕೆ. ನೀವೇ ಕಲಿಸ್ತಾ ಇದ್ದೀರಾ ಇದನ್ನ? ನಾವು ಫಸ್ಟ್ ನಾವು ರಾಜೇಶ್ವರಿ ನಗರದಲ್ಲಿರುವಾಗ ಸ್ವಲ್ಪ ಮಕ್ಕಳಿಗೆ ಅವ್ರಿಗೆ ಕಲಿಸಿದ್ವಿ. ಇವನ್ ಡಾಕ್ಟರ್ಗಳು ಬಂದು ಕಲಿತಿದ್ರು, ಟೈಮ್ ಪಾಸ್ಗೆ ಒಂದು ಸ್ವಲ್ಪನಾದ್ರೂ ನಾವು ಕಲಿಬೇಕಂತ ಕಲಿತಿದ್ರು. ಇಲ್ಲೆಲ್ಲೂ ನಮಗೆ ಪ್ಲೇಸ್ ಇಲ್ಲ, ನಾವು ಹೇಳ್ಕೊಡೋ ಅಂತ ಪೊಸಿಷನ್ ಇಲ್ಲ. ಈಗ ಬಾಡಿಗೆ ಮನೇಲಿ ಇರೋರು ವಿತ್ ಈಟಿಂಗು ನಮ್ಮ ಮನೇಲಿ ಇರ್ಬೋದಾಗಿತ್ತು. ಅದನ್ನ ಕೂಡ ಅದ್ರ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಬಿಸ್ನೆಸ್ ಮಾಡ್ಬೇಕಂತ ಯಾಕೆ ಅನ್ಸುತ್ತೆ ನಿಮಗೆ? ಅಂದ್ರೆ ನಾವು ಸುಮಾರು ಐಟಮ್ ಕಲ್ತಿದೀವಿ, ಟಾಯ್ಸ್ ಎಲ್ಲ ಕಲ್ತಿದ್ದೀವಿ. ಅದು ನಾರ್ಮಲ್ ಎಲ್ರು ಮಾರ್ತಾರೆ, ಎಲ್ಲಾ ಕಡೆನೂ ಸಿಗುತ್ತೆ. ಇದು ರೇರು ಸಿಕ್ಕೋದು ನಮ್ಗೆ. ಇದು ಲೈಕ್ ಆಯ್ತು, ಇದನ್ನಾಯ್ತು. ನಾವು ಇದೊಂದೇ ಕಲ್ತೀವಿ, ಸುಮಾರು ವೆರೈಟಿ ಕಲ್ತಿದ್ವಿ. ವಿತ್ ಇಯರಿಂಗ್ಸ್ ಕಲ್ತಿದ್ದೀನಿ. ಅದು ಸಿಲ್ಕ್ ಥ್ರೆಡ್, ಅದು ಸಿಲ್ಕ್ ಥ್ರೆಡ್ ಅಲ್ಲಿ ಮಾಡೋ ಅಂತದ್ದು. ತಂತಿನೂ ಕೂಡ ನಾನೇ ಮಾಡ್ಕೊಳ್ಳೋದು. ಅದು ಫುಲ್ ಆಲ್ ಇನ್ ಒನ್ ನಾನೇ. ನಿಮ್ಗೆ ಖುಷಿ ಕೊಡುತ್ತಾ ನೀವೇ ಕೈಯಾರೆ ಕಷ್ಟಪಟ್ಟು? ತುಂಬಾ ಖುಷಿ ಕೊಡುತ್ತೆ. ನಾವು ಒಬ್ರೇ ಅಲ್ಲ, ನಾವು 3 ಜನ ಅಕ್ಕ ತಂಗಿದಿರಿದ್ದೀವಿ. ಎಲ್ರು ಒಂದೊಂದೊಂದೊಂದು ಕಲ್ತಿದ್ದಾರೆ, ಒಂದೊಂದು ಶೇರ್ ಮಾಡ್ಕೊಂಡು ಕಲಿತೀವಿ. ನೀವು ಇಲ್ಲಿ ನಿಂತ್ಕೊಂಡು ಅಂಗಡಿ ಹಾಕೊಳಕ್ಕೆ ಯಾರಿಂದ ಪರ್ಮಿಷನ್ ತಗೋಬೇಕಾ? ನಾವು ಇಲ್ಲಿ ತುಂಬಾ ವರ್ಷದಿಂದ ಇಲ್ಲಿ ಇಟ್ಕೊಂಡಿರೋದು. ಇದ್ರೆ ತುಂಬಾ ಪ್ರಾಬ್ಲಮ್ ಇತ್ತು, ಬಟ್ ಈಗ ಏನೂ ಇಲ್ಲ, ಎಲ್ಲಾರು ಹೆಲ್ಪ್ ಮಾಡ್ತಾರೆ ನಮ್ಗೆ. ಟೆರಕೋಟಾ ಆರ್ಟಿಕಲ್ಸ್ ಅಂದ್ರೆ ಇದು ಬಂದ್ಬಿಟ್ಟು ಇದು ನಂದು. ಆಮೇಲೆ ನನ್ನ ತಂಗಿದಿರು ಇಟ್ಟಿದ್ದಾರೆ. ಅವರು 10,000 ರೂಪಾಯಿ ಮುಜರಾಯಿ ಇಲಾಖೆಗೆ ಬಾಡಿಗೆ ಕೊಡ್ತಾರೆ, ಮೇಲ್ ಜಾಗ ಕೊಟ್ಟಿದ್ದಾರೆ. ಇಲ್ಲಿಗೆ ಇಟ್ಕೊಳಕ್ಕೆ ಅಂದಾಜು ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇಲ್ಲೆಲ್ಲ? ಇದು ಬಂದ್ಬಿಟ್ಟು ಹೊರಗಡೆಯಿಂದ ತಂದಿರೋ ಅಂತದ್ದು. ಇದು ನಮ್ದಾದ್ರೆ ಹೇಳ್ಬೋದು. ನಿಮ್ದೆ? ಓಕೆ. ನೀವು ಮಾಡಿರೋದು ಅಂದಾಜು ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಲಂಸಮ್ ಆಗಿ ಮಾಡೋದ್ರಿಂದ ನಾವು ಅದೆಲ್ಲ ಖಂಡಿಸ್ತೀವಿ. ನಾವು ಏನ್ ಮಾಡ್ತೀವಿ, ಏನ್ ತರ್ತೀವಿ ಅಷ್ಟೇ. ಓಕೆ. ನೀವು 10,000 ರೂಪಾಯಿ ಮಣ್ಣು ತಗೊಬಂದು ನೀವು ಟೈಮ್ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಅದ್ರ ಮೇಲೆ ಪ್ರಾಫಿಟ್ ಎಷ್ಟು ಮಾಡ್ತೀರಾ? ಪ್ರಾಫಿಟ್ ಸಿಗುತ್ತೆ ನಮ್ಗೆ. ನಾವು ಒಂದು 10,000 ರೂಪಾಯಿ ಹಾಕಿದ್ರೆ ಒಂದು 3,500-4,000 ರೂಪಾಯಿ ಸಿಗುತ್ತೆ. ಆದ್ರೆ ನಾವು ಟೈಮ್ ಜಾಸ್ತಿ ಕೊಟ್ಟಷ್ಟು ನಮ್ಗೆ ಲಾಭ ಜಾಸ್ತಿ ಆಗುತ್ತೆ. ನಾವು ಟೈಮ್ ಕಮ್ಮಿ ಕೊಟ್ರೆ ಲಾಭನೂ ಕಮ್ಮಿ, ಎಲ್ಲಾನು ಕಮ್ಮಿ. ನಾವ್ ಇದೊಂದೇ ಮಾಡ್ತಾ ಇಲ್ಲ, ಹ್ಯಾಂಡ್ ಮೇಡ್ ಇಯರಿಂಗು ಮಾಡ್ತೀವಲ್ವಾ. ಅದ್ರಿಂದ ನಮ್ಗೆ ಮಳೆಗಾಲ ಬಂದ್ರೆ ಅಷ್ಟು ನಮ್ಗೆ ಇದು ಯೂಸೇ ಆಗಲ್ಲ, ಮಾಡೋದಕ್ಕೆ ಕಷ್ಟ ಆಗುತ್ತೆ.
ಲೇಟ್ ಆಗುತ್ತೆ ಆ ಥರ. ಓಕೆ ಓಕೆ ನಾವು ಸಮಯ ಸಿಕ್ಕಿದಾಗ ಮಾಡಿ ಇಟ್ಕೊಂಡಿರ್ತೀವಿ, ಮಾಡ್ತೀವಿ. ಓಕೆ ಓಕೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರ್ತಾರೆ ಇಲ್ಲಿ? ಇಲ್ಲಿ ಬೆಳಿಗ್ಗೆ 9:30 ಸಂಜೆ 6:30 ನಾವು ವಾರಕ್ಕೆ 1-2 ಸಲ ರಜಾ ಹಾಕಿರ್ತೀವಿ. ಯಾರಾದ್ರೂ ಕಸ್ಟಮರ್ ಬೇಕು ಅಂದ್ರೆ ಫೋನ್ ಮಾಡ್ತಾರೆ. ತುಂಬಾ ಜನ ಓಲ್ಡ್ ಕಸ್ಟಮರೇ ಇದ್ದಾರೆ. ನೀವು ಇದನ್ನೆಲ್ಲ NGO ತಗೊಂಡೋಗಿ ಕೊಡ್ತೀರಾ? ನಾವ್ ಎಲ್ಲೂ ಕೊಡಲ್ಲ, ಅವರೇ ಬಂದು ತಗೊಂಡ್ ಹೋಗ್ತಾರೆ. ಅವರೇ ಬಂದು ತಗೊಂಡ್ ಹೋಗ್ತಾರೆ. ನಾವು ಫಸ್ಟ್ ತಗೊಂಡೋಗ್ ಕೊಟ್ರೆ ನಮ್ಮಿಂದ ಸುಮ್ನೆ ಅವರಿಂದ ನಮಗ್ ಬರುತ್ತೆ ಅಂತಾನೆ ನಾವ್ ಅನ್ಕೊಂಡಿದ್ವಿ, ಅದ್ ಬರಲ್ಲ. ನಾವೇ ದುಡ್ಡು ಕಟ್ಬೇಕು, ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಅಂಡ್ ನೀವು ಅವಾಗ್ಲೇ ಹೇಳ್ರಿ ಬೇರೆ ಯಾರಿಗಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಕಲಿಸ್ತೀನಿ ಅಂತ ಬರೀ ಹೇಳಿ. ಕಲಿಸ್ತೀವಿ, ಜಾಗ ಇದ್ರೆ ಕಲ್ಸಕ್ ಸಾಧ್ಯ, ಇಲ್ಲ ಅಂದ್ರೆ ಮನೆ ಮೇನ್ ನಡೀತಿರೋದೇ ಇದೆ ಬಿಸ್ನೆಸ್ ಇಂದ. ನೀವು ಇದ್ರಲ್ಲಿ ಬರೋ ಪ್ರಾಫಿಟ್ ಇಂದಾನೆ ನಿಮ್ ಮನೆ ನೋಡ್ಕೊತಾ ಇರೋದು. ಓಕೆ ಓಕೆ ಮನೇಲೆಲ್ಲ ಹಸ್ಬೆಂಡ್ ಮಕ್ಳೆಲ್ಲ ಅವ್ರು ಆಟ ಓಡಿಸ್ತಾರೆ, ಮಕ್ಳು ಓದುತ್ತಾ ಇದಾರೆ. ಬಟ್ ಅದೇ ನಿಮ್ದು ಏನ್ ಖರ್ಚಿದೆ ಎಲ್ಲ ನೋಡ್ಕೊತಿರೋದು ಇದರಿಂದಾನೆ. ಇದ್ರೆ ಅವರು ಮನೆದೆಲ್ಲ ನೋಡ್ಕೊತಾರೆ. ನಮ್ ಮಕ್ಕಳದು ಅದು ಇದೇ ಇರುತ್ತಲ್ವಾ, ಮನೆ ಅಂದ್ಮೇಲೆ ಖರ್ಚು ವೆಚ್ಚ ಇರುತ್ತೆ. ನಿಮ್ಗೆ ಮೋಟಿವೇಶನ್ ಏನು ಅಂತ? ಈಗ ನಾವು ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಗೇನೋ ಸ್ಫೂರ್ತಿ ಬೇಕು, ಯಾರು ಸ್ಫೂರ್ತಿ ತಗೊಂಡು ದಿನ ಕೆಲಸ ಮಾಡ್ಬೇಕಲ್ಲ ಅಂತ. ನೀವು 50 ವರ್ಷ ಅಂತ ಹೇಳ್ತಾ ಇದ್ರ, 50 ವರ್ಷದಲ್ಲೂ ನೀವೇ ಕಷ್ಟಪಟ್ಟು ಇಷ್ಟೊಂದು ಎಫರ್ಟ್ಸ್ ಹಾಕಿ ಈ ತರದ್ದು ಹ್ಯಾಂಡ್ಮೇಡ್ ಮಾಡಿ ಇಲ್ಲಿ ತಗೊಂಡು ಫುಟ್ಪಾತ್ ಮೇಲೆ ಮಾಡ್ಬೇಕು ಅನ್ಸಿದ್ರೆ ನಿಮ್ಗೆ ಏನ್ ಮೋಟಿವೇಶನ್? ನಿಮ್ಗೆ ಏನ್ ಸ್ಫೂರ್ತಿ? ಮಕ್ಕಳಿಗೆ ಓದಿಸ್ಬೇಕು, ಅದೇ ಸ್ಫೂರ್ತಿ. ಓಕೆ, ನಿಮ್ ಸ್ಫೂರ್ತಿ ಅದೇ ಮಕ್ಳು ಓದ್ಬೇಕು, ನಮ್ ತರ ಕಷ್ಟಪಡ್ಬಾರ್ದು. ಈ ವ್ಯಾಪಾರ 20 ವರ್ಷ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಆರ್ಟ್ ಕ್ರಿಯೇಟಿವಿಟಿ ಅದನ್ನು ಬಿಟ್ಟು ಬೇರೆ ಏನ್ ಕಲ್ತ್ರಿ ಜೀವನದಲ್ಲಿ ಪಾಠ ಅಂತ? ಈ ವ್ಯಾಪಾರ ಮಾಡಿ ಇಲ್ಲೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನ್ ಪಾಠ ಕಲ್ತ್ರಿ ಅಂತ? ಯಾಕಂದ್ರೆ ತುಂಬಾ ಜನರ ಜೊತೆ ಬೆರೀತಾ ಇರ್ತೀರಾ, ತುಂಬಾ ಜನ ಜೊತೆ ಇಂಟ್ರಾಕ್ಟ್ ಆಗ್ತಾ ಇರುತ್ತೆ. ತುಂಬಾ ನಾವು ಸ್ವಂತ ದುಡಿಬೇಕು, ಸ್ವಂತ ಖುಷಿಯಿಂದ ಎಂಜಾಯ್ ಮಾಡ್ಬೇಕು, ಅಷ್ಟೇ ಖುಷಿ. ನಾವು ದುಡ್ಡಲ್ಲಿ ನಾವು ಹೊರಗಡೆ ಹೋಗಿ ಬಂದ್ರೆ ಎಷ್ಟು ಸಂತೋಷ ಆಗುತ್ತೆ, ಅದು ಬೇರೆ. ಮಕ್ಳಿಗೆ ಓದಿಸ್ತಾ ಇದೀವಿ, ಅದೇ ದೊಡ್ಡ ಖುಷಿ ನಮ್ಗೆ. ಇನ್ನೊಬ್ರು ಇದ್ರಲ್ಲಿ ನಾವು ಕಾಯ್ಬಾರ್ದು, ನಾವು ಕಲ್ತಿದೀವ ಅದನ್ನ ವೇಸ್ಟ್ ಮಾಡಬಾರ್ದು, ಅದನ್ನ ಯೂಸ್ ಮಾಡ್ಕೋಬೇಕು. ಸರಿ ಓಕೆ. ವಿಡಿಯೋ ನೋಡ್ತಿರೋರು ಯಾರೋ ಮಹಿಳೆಯರೇ ಆಗಿರ್ಬೋದು, ನೀವು 50 ವರ್ಷದಲ್ಲೂ ಇಷ್ಟು ಬಿಸಿಲಲ್ಲಿ ಕೂತ್ಕೊಂಡು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ ಅಂತ ನೋಡ್ಕೊಂಡು ನಿಮ್ಮನ್ನ ಸ್ಫೂರ್ತಿಯಾಗಿ ತಗೊಂಡು, ನಿಮ್ಮನ್ನ ಮಾದರಿಯಾಗಿ ತಗೊಂಡು ನಾನೇ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ನಾನು ಜೀವನದಲ್ಲಿ ವ್ಯಾಪಾರ ಮಾಡಬೇಕು ಅನ್ಕೋತೀರಲ್ಲ, ಅಂಥವ್ರಿಗೆ ಏನಾದ್ರು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಕಲ್ತಿರೋದನ್ನ ಸುಮ್ಮನೆ ಹಾಗೆ ಬಿಡಬೇಡಿ, ಕಲ್ತಿರೋದನ್ನ 4 ಜನಕ್ಕೆ ಪ್ರದರ್ಶನ ಮಾಡಿ ತೋರಿಸಿ, ನಿಮ್ಗೂ ಯೂಸ್ ಆಗುತ್ತೆ, ಅವ್ರಿಗೂ ಯೂಸ್ ಆಗುತ್ತೆ. ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಟೀಮ್ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ. ನಿಮ್ಮ ವ್ಯಾಪಾರ ಇನ್ನೂ ಇಂಪ್ರೂವ್ ಆಗಿ ನಿಮ್ಗೆಲ್ಲ ಜಾಸ್ತಿ ಖುಷಿ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಕಲ್ತಿರೋದನ್ನ ಮಿಸ್ ಮಾಡದೆ ನಿಮ್ ಸ್ವಂತವಾಗಿ ನೀವು ಮಾಡೋದನ್ನ ಕಲೀರಿ, ಇನ್ನೊಬ್ಬರ ಮೇಲೆ ಆಧಾರ ಮಾಡ್ಬೇಕು ಅಷ್ಟೇ. ಥ್ಯಾಂಕ್ ಯು ಅಷ್ಟೇ. ನೋಡಿರಲ್ಲ, 50 ವರ್ಷ ಆಗಿದ್ರು ಅವ್ರು ಕಲ್ತಿರುವಂಥ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಕಷ್ಟಪಟ್ಟು ಹ್ಯಾಂಡ್ಮೇಡ್ ಈ ಥರದೊಂದು ವಿಗ್ರಹಗಳನ್ನ ಮಾಡ್ತಾ ಇದ್ದಾರೆ ಅಂತ. ನೀವು ಯಾವ ಥರ ಬುಲ್ ಟೆಂಪಲ್ ಹತ್ರ ಬಂದರೆ ಇಲ್ಲಿ ವಿಸಿಟ್ ಮಾಡಿ ಬೇಕಾಗಿರುವಂಥ ಐಟಮ್ಸ್ ತಗೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಮಯಾಂಕರ್ ಕಿಶೋರ್.